ನಮ್ ಎಮ್ಮಿ ಮನಸ್ಸಿನಾಗ ಬಂದ್ರ 50 ಲೀಟರ್ ಹಾಲು ಕೊಡ್ತೈತ್ ನೋಡ್ರಿ ಅಂದ್ ನೀವು. 50 ಲೀಟರ್ ಹಾಲು ಕೊಡ್ತೈತ್ ಅಂದ ಕೂಡಲೇ ಏನ್ ಕಿಮ್ಮತ್ ಹೇಳ್ತಿ ಅದ್? 1,00,000 ರೂಪಾಯಿ ರೀ ಅದು. 1,00,000 ರೂಪಾಯಿ ಕೊಟ್ಟ 50 ಲೀಟರ್ ಹಾಲು ಕೊಡಿ ಎಮ್ಮಿ ತಗೊಂಡ್ ಹೋಗಿ ಮನ್ಯಾಗ 2 ದಿನ ತಿನಿಸ್ದ ಹಾಲು ತೆಗದ 5 ಲೀಟರ್ ಮ್ಯಾಗ ಒಟ್ಟ ಹಾಲು ಕೊಡೋದು. ಮರುದಿವ್ಸ ಅದಕ್ಕಿಂತ ಚಲೋ ತಿನ್ನಾಕ್ ಹಾಕಿದ ಉಣ್ಣಾಕ್ ಹಾಕಿದ 5 ಲೀಟರ್ ಮ್ಯಾಗ ಹೋಗಲಿಲ್ಲ. 8 ದಿವ್ಸ ನೋಡಿದ 15 ದಿವ್ಸ ನೋಡಿದ ಎಮ್ಮೆ ಹಾಲ ಕೊಡ್ಲಿಲ್ಲ. ಅದೇ 5 ಲೀಟರ್ದಾಗ ಒದ್ದಾಡ್ತೇವೆ. ಅವ ಯಾವ ಮಾರಿದ್ನಲ್ಲ ಅವ್ರ ಮನೆಗೆ ಹಾಲು ಎಮ್ಮೆ ತಗೊಂಡು, ಏನು 50 ಲೀಟರ್ ಹಾಲು ಕೊಡ್ತೈತೆ ಅಂತ ಹೇಳಿ 1,00,000 ರೂಪಾಯಿ ತಗೊಂಡಿದ್ವಿ, ಇದು 5 ಲೀಟರ್ ಮ್ಯಾಗ ಹಾಲು ಕೊಡಂಗಿಲ್ಲ. ನಾ ಕೊಡಾಗ ಹೇಳಿದ್ನಲ್ಲ, ನನ್ನ ಎಮ್ಮಿ ಮನಸ್ಸಿನಾಗ ಬಂದ್ರು ಕೊಡ್ತೈತೆ, ಅದು ಇರ್ಲಿಕ್ಕಂದ್ರೆ ಕೊಡುದಿಲ್ಲ. ನಾ ಕೊಡಾಗ ಹೇಳಿದ್ದೆ, ನನ್ನ ಎಮ್ಮಿ ಮನಸ್ಸು ಮಾಡಿತಂದ್ರೆ 50 ಲೀಟರ್ ಹಾಲು ಕೊಡ್ತೈತೆ ಅಂತ ಹೇಳಿದ್ ನಾನು. ಅದು ಮನಸ್ಸು ಮಾಡ್ಲಿಕ್ಕೆ ನಾ ಏನ್ ಮಾಡ್ಲಿ ಅಂದ. ನಾ ಯಾ ಎಮ್ಮಿಗಳ ಕತ್ತಿ ಹೇಳಕತ್ತಿಲ್ಲ, ಇಲ್ಲಿ ಕುಂತ ಎಮ್ಮಿಗಳ ಕತ್ತಿನ ಹೇಳಕತ್ತೀನಿ. ಮನಸ್ಸು ಮಾಡಿದ್ರೆ ಏನಾರ ಬಿಡಾಕೈತಿ, ಮನಸ್ಸು ಮಾಡಿದ್ರೆ ಏನಾರ ಹಿಡ್ಯಾಕ್ ಬರ್ತೈತಿ. ಯಾವುದನ್ನು ಒತ್ತಾಯದಿಂದ ಯಾರಿಗೆ ಏನು ಮಾಡ್ಸಕ್ ಬರುದಿಲ್ಲ, ಏನು ಮಾಡಕ್ ಬರುದಿಲ್ಲ. ಆದ್ರಿಂದ ಏನ್ ತಗೋಬೇಕು, ಏನ್ ಬಿಡ್ಬೇಕು. ಶ್ರೀರಾಮಚಂದ್ರ ಲಂಕೆಯಿಂದ ಬಂದ, ಪಟ್ಟಾಭಿಷೇಕ ಆತು. ಆದ ಕೂಡ್ಲೆ ಯಾರ್ಯಾರು ಏನೇನ್ ಕೇಳ್ತೀರಿ ಕೇಳ್ರಪ್ಪ ನಿಮ್ಗೆ ಕೊಡ್ತೀನಿ ಅಂದ. ವಾನರ ಸೇನೆ ಬಂತು, ಏನ್ ಕೇಳಿದ್ರು ಅವ್ರಿಗೆ ಕೊಟ್ಟ. ನಲನೀಲ ಜಾಂಬವಂತಾದಿಗಳು ಬಂದ್ರು, ಅವ್ರಿಗೆ ಕೊಟ್ಟ. ವಾಲಿಯ ಮಗನಾದಂತ ಅಂಗದನಿಗೆ ಅವನ ರಾಜ್ಯವನ್ನ ಅವನಿಗೆ ಕೊಟ್ಟ. ಸುಗ್ರೀವ ಏನ್ ಕೇಳ್ದ, ಸುಗ್ರೀವನಿಗೆ ಕೊಟ್ಟ. ಹನುಮಂತ ಕೇಳಿದ ನಿನಗೇನ್ ಬೇಕು ಅಂತ. ನನಗೇನು ಬೇಡ್ರಿ, ಇಲ್ಲಿ ತನ ಏನ್ ನಿಮ್ ಸೇವಾ ಮಾಡಕ್ ಕೊಟ್ಟಿದ್ರಲ್ಲ, ನಿಮ್ ಸೇವಾ ಮಾಡಕ್ ನಿಮ್ ಹತ್ರ ಇರುವಷ್ಟು ಅವಕಾಶ ಕೊಟ್ರೆ ಸಾಕು, ನನಗ್ ಮತ್ತೇನು ಬೇಡ ಅಂದ. ಮತ್ ನೀ ಹೋಗುದಿಲ್ಲ ಅಂತ ಕಿಷ್ಕಿಂದಾಕಂದ. ಹೋಗಿ ಏನ್ ಮಾಡೋದೈತಿ, ನಿನ್ನಂತವ್ ಸಿಗುತನ ಕಿಷ್ಕಿಂದ, ನೀನ ಸಿಕ್ಕಿಂದಿನ್ ಎಲ್ಲಿ ಇರ್ತಿದೆ ಅದೇ ಕಿಷ್ಕಿಂದ ನಂದು ಅಂದ. ಎಲ್ಲಿ ರಾಮ ಇರ್ತಾನಲ್ಲ ಅಲ್ಲೇ ನನ್ ಕಿಷ್ಕಿಂದ, ನಿಮ್ಮ ಪಾದದ ಹತ್ರ ನನ್ಗೆ ಸೇವಾ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಅಂತಂದ. ಆಯ್ತಪ್ಪ ಅಂದ. ಲಕ್ಷ್ಮಣಗ್ ಕೇಳಿದ ನಿನಗೇನ್ ಬೇಕು ಅಂತ. 14 ವರ್ಷ ವನವಾಸದೊಳಗ ನಿನ್ನ ಸಹವಾಸ ಮಾಡ್ಲಿಕ್ಕೆ ನಿನ್ ಜೊತೆ ಇಟ್ಕೊಂಡಿದ್ದೆಲ್ಲ, ಅಷ್ಟು ಇಟ್ಕೊಂಡ್ರೆ ಸಾಕು, ನನಗೇನು ಬೇಡ ಅಂದ. ಅಲ್ಲೋ ಯಾವ್ದಾರ ಒಂದು ರಾಜ್ಯ ಪಾಜ್ಯ ನನಗೇನು ಬೇಡ, ನನಗ್ ನಿನ್ನ ಸಹವಾಸ ಸಿಕ್ಕರೆ ಸಾಕು, ನಿನ್ನ ಸಾನ್ನಿಧ್ಯ ಇದ್ದರೆ ಸಾಕು ಅಂತ. ಭರತನಿಗೆ ಕೇಳಿದ ನಿನಗೇನ್ ಬೇಕು ಅಂತ. ಭರತಂದ ಈ 14 ವರ್ಷ ನನ್ನ ಜೀವನದೊಳಗ ದೊಡ್ಡ ಶಾಪದಂತೆ ಕಳೆದೆ ನಾನು, ನಮ್ಮ ಅಣ್ಣ ಇಲ್ಲದಕ್ಕ. ಅಣ್ಣ ನಿನ್ನ ತಲೆ ಮ್ಯಾಗ ಯಾವಾಗ್ಲೂ ಛತ್ರಿ ಹಿಡಿಯುವಂತ ಕೆಲಸ ನಾನು ಕೊಡ್ಬೇಕು. ಛತ್ರ ಅಂತಾರಲ್ಲ, ಮಳೆಗಾಲದಾಗ ಬಿಸಿಲಿನಾಗ ಚಳ್ಯಾಗ ಯಾವಾಗ್ಲೂ ನೀ ಮುಂದ್ ಆದಿ ಅಂದ್ರ ನಾ ಹಿಂದ್ ಛತ್ರಿ ಹಿಡ್ಕೊಂಡು ನೀನ್ ಹಿಂದ್ ಬೆನ್ನ ಹತ್ಬೇಕು. ಈ ಛತ್ರಿ ಹಿಡಿ ಕೆಲಸ ಅಷ್ಟ ಕೊಡು ಸಾಕು, ನನಗ್ ಬ್ಯಾರೆ ಏನೋ ಬೇಡ. ಅಲ್ಲೋ ರಾಜ್ಯ ಗಿಜ್ಜ ಏನು ಬೇಡ ನನಗಂದ. ನಿನ್ನ ಸಾನ್ನಿಧ್ಯದೊಳಗೆ ಛತ್ರಿ ಹಿಡಿ ಕೆಲಸ ಕೊಡು ಅಂದ. ಶತ್ರುಘ್ನ ಕರ್ದ, ನಿನಗೇನ್ ಬೇಕಪ್ಪ ಕೇಳ್ಕೊ, ನೀನರ ಕೇಳ್ಕೊ ಅಂದ. ನನಗೆ ಚೌರ ಬೀಸು ಕೆಲಸ ಕೊಡು ಅಂದ. ನೀ ಎಲ್ಲಿರ್ತಿ ನಿನ್ನ ಸಾನ್ನಿಧ್ಯದೊಳಗೆ ನಿಂತಿರ್ಬೇಕು. ನಾವು 14 ವರ್ಷ ನೀನಿಲ್ದ ಎಷ್ಟು ಕಠಿಣ ಆಗೈತಿ ಅನ್ನೋದು ನಮ್ಗ ಗೊತ್ತಣ್ಣ. ನಾವು ಬದುಕಬಾರ್ದು, ನಮ್ಮ ಮಣ್ಣಿಲ್ದ ಬದುಕದು ಬದುಕ ಅಲ್ಲ. ಆದ್ರಿಂದ ನೀವೊಬ್ಬ ಸಿಕ್ಕರೆ ಸಾಕು, ನಮ್ಗೇನು ಬೇಡ ನಮ್ ಜೀವನದಾಗ. ಆಯ್ತಪ್ಪ. ಊರ್ಮಿಳ ಕರೆದ್ರು, ಲಕ್ಷ್ಮಣನ ಹೆಂಡತಿ. ಏನ್ ಬೇಕವ ನಿನ್ಗಂದ್ರು. ನನ್ಗೇನು ಬೇಕಾಗಿಲ್ಲ, 14 ವರ್ಷ ನನ್ನ ಹಿರಿಯಕ್ಕ ಇಲ್ದ ನಾ ಬಹಳ ವೇದನೆಯನ್ನ ಅನುಭವಿಸಿನಿ. ಹಿರಿಯಕ್ಕ ಸೀತಾದೇವಿಯ ಸೇವೆಯನ್ನ ನನಗೆ ಕೊಡಬೇಕು. ಅವಳು 14 ವರ್ಷ ವನವಾಸ ಭೋಗಿಸಿ ಬಂದಾಳ, ಏನ್ ಕಷ್ಟ ನಷ್ಟ ಅನುಭವಿಸಾಳ ನಾ ಎಲ್ಲ ಕೇಳೀನಿ. ಆದ್ರ
ನಾ ಏನೂ ಮಾಡಕ್ ಆಗ್ಲಿಲ್ಲ, ಇನ್ ಮುಂದಾದ್ರೂ ಅವಳು ಸೇವೆ ಮಾಡ್ಬೇಕು ಅಂತೀನಿ ಅಂದ್ಲು. ಮಾಂಡವಿ ಭರ್ತನ ಹೆಂಡತಿ ಅಕ್ಕಿನ ಕರೆದು ಕೇಳಿದ್ರು, ಏನವಾ ನಿನಗೇನ್ ಬೇಕು ಅಂದ್ರು. ಮಾಂಡವಿ ಅಂದ್ಲು, ನನಗೇನು ಹೊಸದು ಬೇಕಾಗ್ತೈತಿ, ನೀವೆಲ್ಲರೂ ಎಲ್ಲಿರ್ತಿರಲ್ಲ ಅಲ್ಲೇ ನನಗೂ ಇರ್ಲಿಕ್ಕೆ ಅವಕಾಶ ಕೊಡಿ. ನೀವೆಲ್ಲರೂ ಅಣ್ತಮ್ರು ಕೂಡಿ ಎಲ್ಲಿ ಇರ್ತಿರಲ್ಲ ಅಲ್ಲಿ ಇರ್ಲಿಕ್ಕೆ ಅವಕಾಶ ಕೊಡ್ತೇನೆ. ಕೊನೆಯವಳು ಶ್ರುತಕೀರ್ತಿ, ಶತ್ರುಘ್ನನ ಹೆಂಡತಿ, ಅವಳನ್ನು ಕರೆದ್ರು. ಅವಾಗ ದೊಡ್ಡ ಕ್ರಾಂತಿ ಆಯ್ತು ಆ ವೇದಿಕೆಯ ಮೇಲೆ. ಏನ್ ಬೇಕು ಶ್ರುತಕೀರ್ತಿ ಅಂತ ಕೇಳಿದ್ರು. ನನಗ ಇಲ್ಲಿಯವರೆಗೆ ಎಲ್ಲರೂ ಏನಂದ್ರು, ನಿಮ್ಮ ಸಾನ್ನಿಧ್ಯ ಒಂದಿದ್ರೆ ಸಾಕು, ಏನು ಬೇಡ, ನಿಮ್ಮ ಸಹವಾಸ ಬೇಕು. ಶ್ರೀರಾಮಚಂದ್ರನ ಸಹವಾಸದೊಳಗೆ ಏನಿಲ್ಲ, ಎಲ್ಲ ಇರ್ತೈತಿ, ಆದ್ರಿಂದ ಅದಷ್ಟ ಸಾಕು ಅಂತ ಎಲ್ಲರೂ ಅಂದಿದ್ರು. ಎಲ್ಲರ ಮಾತಿನ ಅರ್ಥ ಅಷ್ಟೇ. ಶ್ರುತಕೀರ್ತಿ ಅಂದ್ಲು, ನನಗ ನೀವು ವನವಾಸಕ್ಕೆ ಹೋಗಾಗ, ವನವಾಸದಾಗಿದ್ದಾಗ ಉಟ್ಕೊಂಡಂತ ನಾರು ವಸ್ತ್ರಗಳಂತೇನಿದ್ವಲ್ಲ, ವಲ್ಕಲ, ಅವು ಬೇಕು ಅಂದ್ಲು. ಅವಾಗ ಎಲ್ಲರೂ ಹಿರಿಯರಂದ್ರು, ಏನೋ ಹುಚ್ಚಿ, ಆ ನಾರು ಮಡಿಗಳನ್ನ ತಗೊಂಡು ಏನ್ ಮಾಡಕ್ಕೆ ನೀನು ಅಂದ್ಲು. ಬೇಕಾಕೈತದ ನನಗನ್ಲಕ್ಕೆ. ಏನ್ ಮಾಡಕ್ಕೆ ಅಂತ ಕೇಳಿದ್ರು. ನೋಡ್ರಿ, ಈ ಅಯೋಧ್ಯೆ ರಾಜಮನೆತನಕ್ಕ ವನವಾಸ ಅಂದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ. ಇಲ್ಲಿಯವರೆಗೆ ಈ ಪೂರ್ವದಲ್ಲಿ ನೂರಾರು ಜನ ರಾಜ ಮಹಾರಾಜರು ಈ ಗದ್ದಿಗೆ ಮೇಲೆ ಕುಂತ ಇಳಿದು ಹೋಗ್ಯಾರ, ಯಾರಿಗೂ ವನವಾಸ ಬಂದಿದ್ದಿಲ್ಲ. ಆದ್ರ ನಮ್ಮ ಭಾವನಾದಂತ ಶ್ರೀರಾಮಚಂದ್ರನಿಗೆ, ಲಕ್ಷ್ಮಣರಿಗೆ ವನವಾಸ ಬಂತು. ನಮ್ಮ ಹಿರಿಯಕ್ಕ ಆದಂತ ಸೀತಾದೇವಿ ವನವಾಸಕ್ಕೆ ಹೋದ್ಲು 14 ವರ್ಷ. ನನಗನಿಸ್ತೈತಿ ನಮ್ಮ ಜೀವನದೊಳಗೆ ನಾವು ಎಷ್ಟ್ಯಾಕ ದೊಡ್ಡವ್ರು ಇರೋಲ್ಲಕ್ಕ, ದೈವ ಅನ್ನೋದು ಬಹಳ ಬಲವತ್ತರ. ದೈವ ಅನ್ನೋದು ಬಹಳ ದೊಡ್ಡದು. ಅದು ಯಾರನ್ನ ಯಾವಾಗ ಏನ್ ಮಾಡಿಸ್ತೈತಿ ಹೇಳಕ್ ಬರುದಿಲ್ಲ. ಮತ್ ಈಗ ರಾಜ್ಯ ಸಿಕ್ಕೈತಿ ಅಂತ ತಿಳ್ಕೊಂಡು ಈ ರಾಜ್ಯದ ಭೋಗವನ್ನು ಭೋಗಿಸುವುದರಲ್ಲಿ ನಾವು ಮತ್ತ ಅಹಂಕಾರಿಗಳಾಗಬಾರದು, ಅಭಿಮಾನಿಗಳಾಗಬಾರದು. ಪ್ರತಿನಿತ್ಯವೂ ನನಗೆ ಈ ವಲ್ಕಲದ ದರ್ಶನವನ್ನ ಮಾಡಿದಾಗ ಇಂಥದ್ದು ಒಂದು ದಿವಸ ಇತ್ತು, ಆದ್ದರಿಂದ ನೀನು ಕೊಬ್ಬಿ ಹೋಗಬೇಡ ಅಂತ ನನ್ನ ಪ್ರತಿ ದಿವಸ ಎಚ್ಚರಿಸುವಂತ ಈ ನಾರು ಮಡಿಗಳು ನನ್ನ ಎದುರಿಗಿರ್ಬೇಕು ಅಂತ ನಾನು ಸದಾಕಾಲ ದೀನಳಾಗಿ, ಸದಾಕಾಲ ನಾನು ವಿನಯವಂತಳಾಗಿ ಈ ಮನೆಯಲ್ಲಿ ಇರ್ಬೇಕಾಗಿತ್ತು, ಒಳ್ಳೆತನ ಮೆರಿಬೇಕಾಗಿತ್ತು ಅಂತಂದ್ರ ನನ್ನ ಮನಸ್ಸಿನಲ್ಲಿ ಅಹಂಕಾರ ಅಭಿಮಾನ ಹುಟ್ಟುಕೊಳ್ಬಾರ್ದಾಗಿತ್ತು. ಅಂದ್ರೆ ಈ ನಾರು ವಸ್ತ್ರಗಳು ನನ್ನ ಕಣ್ಣೆದ್ರಿಗೆ ಇರ್ಬೇಕು. ಯಾವಾಗ್ಲಾದ್ರೂ ಅಹಂಕಾರ ಮನಸ್ಸಿನಾಗ ಬಂತಂದ್ರ ಈ ನಾರು ವಸ್ತ್ರಗಳನ್ನು ನೋಡಿದ ಕೂಡಲೇ ಇಂಥದ್ದು ದಿವಸ ಬಂದಿತ್ತು ಈ ರಾಜ ಮನೆತನದವರಿಗೆ ಅಂತ ಗೊತ್ತಾಯ್ತು ಅಂದ್ರ ತಕ್ಷಣ ನನ್ನ ಅಹಂಕಾರ ಜರ್ರನೆ ಇಳಿದು ಹೋಗ್ತದ. ಆದ್ರಿಂದ ಇವು ಬೇಕು ಅಂತ ಕೇಳಿದ್ಲಂತ. ಆ ನಾರು ವಸ್ತ್ರ ಮಹತ್ವದ್ದಲ್ಲ, ನಾರು ವಸ್ತ್ರದ ಮಾಧ್ಯಮದಿಂದ ಸದಾಚಾರವನ್ನ ಬಯಸಿದ್ಲು, ಸದ್ಗುಣವನ್ನ ಬಯಸಿದ್ಲು. ನಮ್ಮನ್ನ ದೊಡ್ಡವರನ್ನಾಗಿ ಮಾಡೋದು ಯಾವುದು ಅಂತಂದ್ರೆ ನಮ್ಮ ಗುಣಗಳು. ವ್ಯಕ್ತಿ ಧನದಿಂದ ದೊಡ್ಡವಾಗುವುದಿಲ್ಲ, ಗುಣದಿಂದ ದೊಡ್ಡವಾಗ್ತಾನ. ಮಹಾತ್ಮರ ಸಾನ್ನಿಧ್ಯದಲ್ಲಿದ್ದೀವಿ ಅಂತಂದ್ರ, ಸಜ್ಜನರ ಸಾನ್ನಿಧ್ಯದಲ್ಲಿದ್ದೀವಿ ಅಂತಂದ್ರ ಆ ಗುಣಗಳು ನಮ್ಮಲ್ಲಿ ಬರ್ತಾವು. ಹೂಗಳು ಎಡಗೈ ಬಲಗೈಯನ್ನು ಭೇದವನ್ನ ಮಾಡ್ಲಾರ್ದ ಎರಡೂ ಕೈಗಳನ್ನ ಸುಗಂಧಿತಗೊಳಿಸುವಂತೆ ಮಹಾತ್ಮರು ಬಡವರು, ಶ್ರೀಮಂತರು, ಸುಶಿಕ್ಷಿತರು, ಅಶಿಕ್ಷಿತರು, ಜಾತಿಹೀನರು, ಜಾತಿ ಶ್ರೇಷ್ಠರು ಅಂತ ಭೇದ ಮಾಡ್ಲಾರ್ದ ಎಲ್ಲರನ್ನೂ ಉದ್ಧರಿಸ್ತಾರ. ಆದ್ರಿಂದ ಆ ಹೂವುಗಳಂತಹ ಸಹವಾಸ, ಸಜ್ಜನರ ಸಹವಾಸ ನನಗೆ ಯಾವಾಗ್ಲೂ ಬೇಕು ಅಂತ ನಮ್ಮ ಋಷಿಗಳು ಕೇಳ್ಕೊಂಡಿನಿ. ನಮ್ಮ ಋಷಿಗಳು ಕೇಳಿದ್ದು, ಹೂವಿನೊಂದಿಗೆ ದಾರವೂ ಸಹಿತ ಶಿವನ ಕೊರಳನ್ನ ಏರ್ತೈತಂತಲ್ಲ, ಹಂಗೆ ಸಜ್ಜನರ ಸಹವಾಸದಲ್ಲಿದ್ದೀವಿ ಅಂತಂದ್ರ ನಮಗೂ ದೊಡ್ಡಸ್ತಿಕೆ ಬರುತ್ತೆ ಅಂತ.